ಬಹಳ ವರ್ಷದಿಂದ ಸ್ನೇಹಿತ. ಯಾಕೆಂದ್ರೆ ಗುಬ್ಬಿ ಕಂಪ್ನಿಲಿ ನನ್ನ ಮಾವ ಕೂಡ ಒಬ್ರು ಆಕ್ಟ್ ಮಾಡ್ತಾ ಇದ್ರು, ನಾಟಕದ ನಿರ್ದೇಶನನೂ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ ಉಮೇಶು ಮತ್ತೆ ಅವ್ರ ಅಣ್ಣ ಒಬ್ಬ ಸತ್ಯ ಅಂತಾನು ಆಕ್ಟರ್ ಇದ್ರು, ಅವರು ಬೇಗ ಕಾಲವಾದ್ರು. ಆಮೇಲೆ ಅವ್ರ ಫ್ಯಾಮಿಲಿಯಲ್ಲಿ ರಮೇಶ್ ಅಂತ ಇದ್ರು, ಗುಂಡ ಅಂತ ಇದ್ರು, ಎಲ್ಲರೂ ಪರಿಚಯ ನನಗೆ. ಯಾಕೆಂದ್ರೆ ಆ ರಮೇಶ್ ಮತ್ತೆ ಗುಂಡ ಎಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಲೈಟಿಂಗು ಮತ್ತೆ ಪರದೆಯನ್ನ ವ್ಯವಸ್ಥೆ ಮಾಡ್ತಾ ಇದ್ರು. ಹಾಗಾಗಿ ಅವರ ತುಂಬಾ ಆತ್ಮೀಯತೆಯಿಂದ ಇತ್ತು. ನಾನು ನಿನ್ನೆ ಕೂಡ ಅವ್ರನ್ನ ನೋಡಕ್, ಅವ್ರನ್ನ ಕಿದ್ವಾಯಿಗೆ ಸೇರಿಸೋ ಪ್ರಯತ್ನ ಕೂಡ ನಾನೇ ಮಾಡಿದ್ದೆ. ಯಾಕೆಂದ್ರೆ ಅಲ್ಲಿ ಡಾಕ್ಟರ್ಸ್ಗಳು ಪರಿಚಯ ಇದ್ದಿದ್ರಿಂದ ಅವ್ರಿಗೆ ಒಳ್ಳೆ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಕಳಿಸಿದ್ದೆ. ನಾನು 2-3 ಸಾರಿ ಹೋಗಿದ್ದೆ. ನಿನ್ನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ನಿನ್ನೆ ಕೂಡ ಅವರು ಮಾತಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದ, ಅವರ ಕುಟುಂಬದವ್ರಿಗೆ ಮುಂದಿನ ದಾರಿ ಸಿಕ್ಲಿ, ಒಳ್ಳೆ ದಾರಿ ಸಿಕ್ಲಿ, ಅವ್ರಿಗೆ ದುಃಖ ಭರಿಸೋ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಅವ್ರ ತಾಯಿ ಮಗಳು ಇಬ್ಬರೇ ಇರೋದು. ಮುಂದಿನ ಬದುಕು ಹೇಗೆ ಅನ್ನೋ ಪ್ರಶ್ನೆ ಅವ್ರ ಮುಂದೆ ಕಾಡ್ತಾ ಇದೆ. ಅದಕ್ಕೂ ಭಗವಂತ ದಾರಿ ತೋರಿಸ್ಲಿ ಅಂತ ನಾವು ನಮಸ್ಕಾರ.